ವಿದೇಶಗಳಿಗೆ ತುಳುನಾಡಿನ ದೈವಗಳ ಕಾರಣಿಕವನ್ನ ತೋರಿಸಿದ ಸಿನಿಮಾ. ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ಗೆ ಇಡೀ ದೇಶವೇ ಫಿದಾ ಆಗಿದ್ದ ಕಾಲ ಅದು. ದಕ್ಷಿಣ ಕನ್ನಡ, ಉಡುಪಿಯಂತ ಕರಾವಳಿ ಜಿಲ್ಲೆಗಳಲ್ಲಿ ಜನ ನಂಬುವ ಹಾಗೂ ಆಚರಿಸುವ ದೈವಾರಾಧನೆಗೆ ಸಂಬಂಧಪಟ್ಟ ಒಂದು ಅದ್ಭುತವಾದ ಚಿತ್ರ ಕಾಂತಾರ. ಕಾಡುಬೆಟ್ಟು ಶಿವಣ್ಣನವರು ಸುಮಾರು 400 ಕೋಟಿ ದುಡಿದ ಕಾಂತಾರ ಚಿತ್ರ ಈಗ 3 ಸಾವಿಗೆ ಕಾರಣವಾಯಿತಾ? ಕಾಂತಾರ ಸಿನಿಮಾ ಹಿಟ್ಟಾದ ಬೆನ್ನಲ್ಲೇ ಕಾಂತಾರ ಸಿನಿಮಾದ ಮೊದಲ ಭಾಗ ರಿಲೀಸ್ ಮಾಡೋದಾಗಿ ರಿಷಬ್ ಶೆಟ್ಟಿ ಅವರು ಅನೌನ್ಸ್ ಮಾಡಿದ್ರು. ಆದ್ರೆ ತುಳುನಾಡಿನ ಅನೇಕ ಜನ ಇದಕ್ಕೆ ವಿರೋಧ ಮಾಡಿದ್ರು. ಕಾರಣ ಏನು? ಕಾಂತಾರ ಹಿಟ್ಟಾದ ಬೆನ್ನಲ್ಲೇ ದೈವಾರಾಧನೆಯನ್ನ ಅನೇಕ ಜನ ತಮಾಷೆಯಾಗಿ ತೆಗೆದುಕೊಂಡ್ರು. ಎಷ್ಟೋ ಛದ್ಮವೇಷ ಕಾರ್ಯಕ್ರಮಗಳಲ್ಲಿ ಪಂಜುರ್ಲಿ ದೈವದ ವೇಷಗಳನ್ನ ಹಾಕಲಾಯಿತು. ಅನೇಕ ಮೆರವಣಿಗೆಯಲ್ಲಿ, ಪ್ರೋಗ್ರಾಂಗಳಲ್ಲಿ ಯಾವುದೋ ಫಿಲಂ ಸಾಂಗ್ಗಳಿಗೆ ದೈವದ ವೇಷ ಹಾಕಿ ಕುಣಿಯೋ ಹುಚ್ಚು ಮನಸ್ಥಿತಿಗಳು ಶುರುವಾದವು. ಸೋ ಕಾಲ್ಡ್ ಎಜುಕೇಟೆಡ್ಸ್ ಅಂತ ಹೇಳ್ಕೊಳ್ಳೋ ಎಷ್ಟೋ ಜನ ಇವೆಲ್ಲ ತುಳುನಾಡಿನ ದೈವ, ಸಂಸ್ಕೃತಿ ಹಾಗೆ ನಂಬಿಕೆಗಳಿಗೆ ಮಾಡ್ತಿರುವ ಅವಮಾನ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಹುಚ್ಚರ ರೀತಿ ಆಡೋಕೆ ಶುರು ಮಾಡಿದ್ರು. ಇದು ತುಳುನಾಡಿನ ಜನರಿಗೆ, ಅವರ ಭಾವನೆಗೆ, ನಂಬಿಕೆಗಳಿಗೆ ತುಂಬಾ ನೋವನ್ನ ತಂದಿತ್ತು. ಈ ವಿಚಾರವಾಗಿಯೇ ತುಳುನಾಡಿನ ಜನ ಕಾಂತಾರ ಸಿನಿಮಾ ಬಂದ ಶುರುವಿಗೆ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ ನ ಮೆಚ್ಚಿಕೊಂಡ್ರು ಕೂಡ ಜನರ ಈ ಹುಚ್ಚಾಟದ ಸಲುವಿಗಾಗಿ ಸಿನಿಮಾವನ್ನ ವಿರೋಧ ಮಾಡೋಕೆ ಶುರು ಮಾಡಿದ್ರು. ಇನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾ ಬರುತ್ತೆ ಅನ್ನುವಾಗ ಕೆಲವು ತುಳು ಮುಖಂಡರು ರಿಷಬ್ ಶೆಟ್ಟಿ ಅವರ ಹತ್ರ ಹೋಗಿ ಈ ಸಿನಿಮಾ ಮಾಡಬೇಡಿ ಅಂತ ಕೇಳ್ಕೊಂಡ್ರು. ಆದ್ರೆ ರಿಷಬ್ ಶೆಟ್ಟಿ ಅವರು ಇದನ್ನ ದೈವವೇ ತೀರ್ಮಾನ ಮಾಡ್ಲಿ ಅಂತ ಪಂಜುರ್ಲಿ ದೈವದ ಹತ್ರ ಹೋಗ್ತಾರೆ. ದೈವ ರಿಷಬ್ ಶೆಟ್ಟಿ ಅವರ ಕೋರಿಕೆಗೆ ಸರಿ ಅಂತ ಏನೋ ಹೇಳುತ್ತೆ. ಆದ್ರೆ ದೈವದ ಅಭಯದ ಜೊತೆ ಕಾಂತಾರ ಚಾಪ್ಟರ್ 1 ಫಿಲಂ ಶೂಟಿಂಗ್ ಶುರುವಾಗುತ್ತೆ. ಆದ್ರೆ ಶೂಟಿಂಗ್ ಶುರುವಾದ ಕೆಲವೇ ದಿನಗಳಲ್ಲಿ ಅಂದ್ರೆ ಮೇ 6ನೇ ತಾರೀಕು ಸಿನಿಮಾದ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದ ಕೇರಳ ಮೂಲದ MF ಕಪಿಲ್ ಸಂಜೆ 4 ಗಂಟೆ ಟೈಮ್ನಲ್ಲಿ ಕೊಲ್ಲೂರಿನ ಸೌಪರ್ಣಿಕಾ ನದಿಯಲ್ಲಿ ಸ್ನಾನ ಮಾಡೋಕೆ ಅಂತ ನೀರಿಗೆ ಇಳಿದವನು ವಾಪಸ್ ಬರಲೇ ಇಲ್ಲ. ಈ ವಿಷಯ ಇಡೀ ಕಾಂತಾರ ತಂಡಕ್ಕೆ ಶಾಕ್ ತಂದಿತ್ತು. ಆದ್ರೆ ಇದು ಯಾವುದೋ ಆಕಸ್ಮಿಕ ಘಟನೆ ಅಂತ ಅನ್ಕೊಂಡು ಎಲ್ಲರೂ ಅವರವರ ಮುಂದಿನ ಕೆಲಸವನ್ನ ನೋಡ್ಕೊಂಡ್ರು. ಆದ್ರೆ ಮುಂದೇನಾಗುತ್ತೆ ಅಂತ ಯಾರಿಗೂ ಸುಳಿವು ಕೂಡ ಸಿಕ್ಕಿರ್ಲಿಲ್ಲ. ಘಟನೆ 2. ಆಲ್ಮೋಸ್ಟ್ ಕನ್ನಡಿಗರಿಗೆ ಪರಿಚಯ ಇರೋ ಮುಖ ರಾಕೇಶ್ ಪೂಜಾರಿ. ಕಾಮಿಡಿ ಕಿಲಾಡಿ ಶೋನಲ್ಲಿ ಅವರು ಮಾಡೋ ಕಾಮಿಡಿಗಳಿಗೆ ಎಷ್ಟೋ ಜನ ಫಿದಾ ಆಗಿದ್ದಾರೆ. 34 ವರ್ಷದ ರಾಕೇಶ್ ಪೂಜಾರಿ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಮೇ 12ನೇ ತಾರೀಕು ಉಡುಪಿಯಲ್ಲಿ ತಮ್ಮ ಆತ್ಮೀಯರ ಮೆಹಂದಿ ಸೆರೆಮನಿಗೆ ಅಂತ ರಾಕೇಶ್ ಹೋಗಿದ್ರು. ತುಂಬಾ ಖುಷಿಯಾಗಿ ಎಲ್ಲರ ಜೊತೆ ಮಾತಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದ ರಾಕೇಶ್ ಪೂಜಾರಿ ರಾತ್ರಿ ಸುಮಾರು 2 ಗಂಟೆ ಹೊತ್ತಿಗೆ ಒಂದೇ ಸಲಕ್ಕೆ ನೆಲಕ್ಕೆ ಕುಸಿದು ಬಿದ್ದಿದ್ರು. ಕೂಡಲೇ ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ರು ಕೂಡ ಏನೂ ಪ್ರಯೋಜನ ಆಗಲಿಲ್ಲ. ಹಾರ್ಟ್ ಅಟ್ಯಾಕ್ ನಿಂದ ರಾಕೇಶ್ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಈ ಇನ್ಸಿಡೆಂಟ್ ಕೂಡ ಕಾಂತಾರ ಚಿತ್ರತಂಡಕ್ಕೆ ದೊಡ್ಡ ಶಾಕ್ ಅನ್ನ ಕೊಟ್ಟಿತ್ತು. ಇಷ್ಟು ದಿನ ನಮ್ಮ ಜೊತೆ ಇದ್ದು ಎಲ್ಲರನ್ನ ನಗಿಸ್ತಾ ಇದ್ದ ಒಂದು ಜೀವ ಈಗಿಲ್ಲ ಅಂದ್ರೆ ಯಾರಿಗ್ ತಾನೇ ನೋವಾಗಲ್ಲ ಹೇಳಿ. ಈ ಘಟನೆ ಆದ ಮೇಲೆ ಕದ್ರಿಯ ವಾರಾಹ ಪಂಜುರ್ಲಿ ದೈವದ ಮೊರೆ ಹೋದ ರಿಷಬ್ ಶೆಟ್ಟಿ ಅವರಿಗೆ ದೈವ ಅಭಯ ಕೊಡುತ್ತೆ. ನೀನು ಸಿನಿಮಾ ಮಾಡಿದ್ರೆ ಅದು ಯಶಸ್ವಿ ಆಗುತ್ತೆ, ಆದ್ರೆ ನೆನಪಿರ್ಲಿ ಅಡೆತಡೆಗಳು ಉಂಟಾಗೋ ಸಾಧ್ಯತೆ ಕೂಡ ಇದೆ ಅಂತ ದೈವ ಎಚ್ಚರಿಕೆಯನ್ನ ಕೊಟ್ಟಿತ್ತು. ನಂತರ ರಿಷಬ್ ಶೆಟ್ಟಿ ಅವರು ಜರಂದಾಯ ಬಂಟ ದೇವಸ್ಥಾನಕ್ಕೆ ಹೋಗಿ ಕೂಡ ದೈವದ ಮೊರೆ ಹೋಗಿದ್ರು. ಘಟನೆ 3. ದೈವದ ಅಭಯದ ನಂತರ ಸ್ವಲ್ಪ ಸಮಾಧಾನದಲ್ಲಿದ್ದ ಕಾಂತಾರ ಚಿತ್ರತಂಡಕ್ಕೆ ಈಗ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ ವಿಧಿ. ಫೇಮಸ್ ಮಿಮಿಕ್ರಿ ಆರ್ಟಿಸ್ಟ್ ಆಗಿದ್ದ ಕೇರಳದ ತ್ರಿಶೂರ್ ಮೂಲದ ವಿಜು ವಿಕೆ ಕಾಂತಾರ ಚಾಪ್ಟರ್ 1 ತಂಡದಲ್ಲಿ ಕೆಲಸ ಮಾಡ್ತಾ ಇದ್ರು. ಜೂನ್ 11ರಂದು ಆಗುಂಬೆಯ ರೆಸಾರ್ಟ್ನಲ್ಲಿದ್ದ ವಿಜುಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಕೊನೆಗೆ ಅವರನ್ನ ಕಾಪಾಡ್ಕೊಳ್ಳಕ್ ಆಗ್ಲೇ ಇಲ್ಲ. ಈ 3 ಘಟನೆಗಳು ಕಾಂತಾರ ಚಿತ್ರತಂಡಕ್ಕೆ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಇದಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇದು ಕೋಇನ್ಸಿಡೆನ್ಸ್ ಆಗಿರ್ಬೋದಾ, ಇಲ್ಲ ಕಾಂತಾರ ಚಿತ್ರದ ನಂತರ ಆದ ಹುಚ್ಚಾಟಕ್ಕೆ ದೈವ ಕೋಪಗೊಂಡಿರಬಹುದಾ, ಅಥವಾ ದೈವದ ಹೆಸರಲ್ಲಿ ಈ ಕೆಲಸ ಇಲ್ದಿರೋ ಜನರ ಮಾಡೋ ಹುಚ್ಚಾಟಕ್ಕೆ ತುಳುನಾಡಿನ ಜನ ಹಾಕಿರೋ ಶಾಪನ? ಗೊತ್ತಿಲ್ಲ. ಆದ್ರೆ ನಮ್ಮ ಜನ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಅಂದ್ರೆ ದೈವಾರಾಧನೆ ಅನ್ನೋದು ಯಾವುದೋ ಡ್ಯಾನ್ಸ್ ಅಲ್ಲ, ಅದೊಂದು ನಂಬಿಕೆ. ದೈವ ಅನ್ನೋದು ತುಳುನಾಡನ್ನ ಕಾಪಾಡೋ, ಅಲ್ಲಿನ ಜನರನ್ನ ರಕ್ಷಣೆ ಮಾಡೋ ಒಂದು ಶಕ್ತಿ. ಹಾಗಾಗಿ ದೈವದ ಹೆಸರಲ್ಲಿ ತಮಾಷೆ ಬೇಡ. ನಿಮ್ಮ ಹುಚ್ಚಾಟ ಬೇರೆ ಜನರಿಗೆ ತೊಂದರೆ ಮಾಡದೇ ಇರಲಿ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.